ಆಚಿ ಮಸಾಲ. ಎಂತ ಅಡಿಗೆಯ ರುಚಿಯಾಗೋ ರಹಸ್ಯವು 20 ರೂಪಾಯಿ. ಶಿವಮೊಗ್ಗದ ತುಂಗಾ ನದಿಯಲ್ಲಿ ಮಕ್ಕಳನ್ನ ತಳ್ಳಿದ ಕೇಸ್ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಇಬ್ಬರು ಮಕ್ಕಳಿಗಾಗಿ 3ನೇ ದಿನವೂ ಕೂಡ ಶೋಧ ಕಾರ್ಯ ನಡೆಸ್ತಾ ಇದ್ದಾರೆ. ಇನ್ನು ನಿರಂತರ ಶೋಧ ಕಾರ್ಯ ನಡೆಸಿದ್ರೂ ಕೂಡ ಇನ್ನೂ ಸಿಗದ ಮಕ್ಕಳ ಸುಳಿವು. ಆಗಸ್ಟ್ 24ರ ರಾತ್ರಿ ತುಂಗಾ ನದಿಯಲ್ಲಿ ಇಬ್ಬರು ಮಕ್ಕಳನ್ನ ತಳ್ಳಲಾಗಿತ್ತು. ಇನ್ನು ಮಕ್ಕಳನ್ನ ತಳ್ಳಿ ತಾನು ನದಿಯಲ್ಲಿ ಬಿದ್ದು ಆತ್ಮಹತ್ಯೆಗೆ ತಾಯಿ ಪ್ರಯತ್ನ ಪಟ್ಟಿದ್ಲು. ಆದರೆ ಬಳಿಕ ನೀರಿನಲ್ಲಿ ಕಣ್ಮರೆಯಾಗಿದ್ದ ಇಬ್ಬರು ಹೆಣ್ಣು ಮಕ್ಕಳು ನೀರಿಗೆ ಹಾರಿದ್ದ ತಾಯಿ ಮತ್ತು ಮಗುವನ್ನ ಅಲ್ಲಿನ ಸ್ಥಳೀಯರು ರಕ್ಷಣೆ ಮಾಡಿದ್ದಾರೆ. ಮೋಟಾರ್ ಬೋಟ್ ಮೂಲಕ ಕಾರ್ಯಾಚರಣೆ ನಡೀತಾ ಇದೆ. ಇನ್ನು ಸುಮಾರು 7-8 ಕಿಲೋಮೀಟರ್ ವರೆಗೂ ಶೋಧವನ್ನ ನಡೆಸಿದ್ರೂ ಕೂಡ ಸುಳಿವು ಸಿಗ್ತಾ ಇಲ್ಲ. ಇನ್ನು ತಾಯಿ ಮತ್ತು ಮಕ್ಕಳ ಆತ್ಮಹತ್ಯೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ಆ ಇಬ್ಬರು ಹೆಣ್ಣು ಮಕ್ಕಳು ಇನ್ನೂ ಕೂಡ ಸಿಕ್ಕಿಲ್ಲ. ಶಿವಮೊಗ್ಗದ ತುಂಗಾ ನದಿಯಲ್ಲಿ ಮಕ್ಕಳನ್ನ ತಳ್ಳಿದ ಕೇಸ್ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಇಬ್ಬರು ಮಕ್ಕಳಿಗಾಗಿಯೂ ಕೂಡ ಈಗಾಗಲೇ ಶೋಧ ಕಾರ್ಯ ಆಗ್ತಾ ಇದೆ. ಇನ್ನು ಮಕ್ಕಳನ್ನ ತಳ್ಳಿ ತಾನು ನದಿಯಲ್ಲಿ ಬಿದ್ದು ಆತ್ಮಹತ್ಯೆಗೆ ಆ ಹೆಣ್ಮಕ್ಳು ಪ್ರಯತ್ನ ಪಟ್ಟಿದ್ಲು. ಬಳಿಕ ನೀರಿನಲ್ಲಿ ಆ ಇಬ್ಬರು ಹೆಣ್ಣು ಮಕ್ಕಳು ಕಣ್ಮರೆಯಾಗಿದ್ದಾರೆ. ನೀರಿಗೆ ಹಾರಿದ ತಾಯಿ ಮತ್ತು ಮಗುವನ್ನ ಅಲ್ಲಿನ ಸ್ಥಳೀಯರು ರಕ್ಷಣೆ ಮಾಡಿದ್ದಾರೆ. ಮೋಟಾರ್ ಬೋಟ್ ಮೂಲಕ ಕಾರ್ಯಾಚರಣೆ ಕೂಡ ಆಗ್ತಾ ಇದೆ. ಆದರೂ ಕೂಡ ಆ ಇಬ್ಬರು ಹೆಣ್ಣು ಮಕ್ಕಳ ಸುಳಿವು ಮಾತ್ರ ಸಿಗ್ತಾ ಇಲ್ಲ. ಇನ್ನು ಸುತ್ತಮುತ್ತ 7-8 ಕಿಲೋಮೀಟರ್ ನದಿಯಲ್ಲಿ ಹುಡುಕಿದ್ರೂ ಕೂಡ ಆ ಹೆಣ್ಣು ಮಕ್ಕಳ ಸುಳಿವು ಇನ್ನೂ ಪತ್ತೆಯಾಗಿಲ್ಲ.